ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಸಂದೇಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ದಾರೆ ಪೊಲೀಸರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಪ್ರಕರಣ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈ ಪ್ರಕರಣ ಸಂಬಂಧ ವಿಜಯಲಕ್ಷ್ಮಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ದೂರಿನಲ್ಲಿ ಹೇಳಿರುವಂತಹ ಅಂಶಗಳೇ ಹೇಳಿಕೆಯಲ್ಲೂ ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಆರೋಪಿಗಳ ಜಾಡು ಹಿಡಿದಂತಹ ಸಿಸಿಬಿ ಸೈಬರ್ ಪೊಲೀಸರು. ದೂರಿನ ಬೆನ್ನಲ್ಲೇ ಆರೋಪಿಗಳಿಂದ ಅಕೌಂಟ್ ಡಿಲೀಟ್ ಆಗಿದೆ. ಡಿಲೀಟ್ ಮಾಡಿರುವಂತಹ ಅಕೌಂಟ್ಸ್ಗಳ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ ಪೊಲೀಸರು. ಅಕೌಂಟ್ ಮಾಹಿತಿ ಕೇಳಿ ಪೊಲೀಸರಿಂದ ಕಂಪನಿಗಳಿಗೆ ಪತ್ರವನ್ನ ಕೂಡ ಬರೆಯಲಾಗಿರುವಂತದ್ದು. ಇನ್ಸ್ಟಾ, ಫೇಸ್ಬುಕ್ ಅಂದ್ರೆ ಮೆಟಾ ಕಂಪನಿಗೆ ಪೊಲೀಸರು ಪತ್ರವನ್ನ ಕೂಡ ಬರೆದಿದ್ದಾರೆ. ಡಿಲೀಟ್ ಆದಂತಹ ಅಕೌಂಟ್ಗಳ ಬಗ್ಗೆ ಮಾಹಿತಿಯನ್ನ ಕೊಡಿ. ಫೇಕ್ ಅಕೌಂಟ್ಗಳಿಂದ ಈ ಒಂದು ಕಾಮೆಂಟ್ಗಳನ್ನ ಹಾಕಲಾಗಿತ್ತು, ಹಾಗೆ ಪೋಸ್ಟ್ಗಳನ್ನ ಕೂಡ ಮಾಡಲಾಗಿತ್ತು. ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ವಿಜಯಲಕ್ಷ್ಮಿ ಅವರಿಗೆ ಒಂದು ಅಶ್ಲೀಲ ಸಂದೇಶವನ್ನ ಕೂಡ ಕಳಿಸ್ತಾ ಇದ್ರು. ಕಾಮೆಂಟ್ ಆ ಒಂದು ವಿಡಿಯೋಗೆ ಕಾಮೆಂಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೊರೆ ಹೋಗಿದ್ರು ವಿಜಯಲಕ್ಷ್ಮಿ. ಹೀಗಾಗಿ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮುಂದಿನ ಒಂದು ಪ್ರಕರಣದ ಪ್ರಕ್ರಿಯೆ ಏನಿದೆ ತನಿಖೆಯನ್ನ ಕೂಡ ಮುಂದುವರಿಸಿರುವಂತದ್ದು. ಹಾಗೆ ಇನ್ಸ್ಟಾಗ್ರಾಮ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಮೆಟಾ ಕಂಪನಿಗೆ ಪೊಲೀಸರು ಒಂದು ಮನವಿ ಪತ್ರವನ್ನ ಕೂಡ ಬರೆದಿರುವಂತದ್ದು. ಅಂದ್ರೆ ಯಾವ ಅಕೌಂಟ್ಗಳಿಂದ ಈ ಅಶ್ಲೀಲ ಸಂದೇಶಗಳು ಬಂದಿದೆ, ಆ ಒಂದು ಅಕೌಂಟ್ಗಳು ಇದೆಯಾ ಅಥವಾ ಇಲ್ವಾ, ಡಿಲೀಟ್ ಆಗಿದೆಯಾ, ಡಿಲೀಟ್ ಆಗಿರ್ತಕ್ಕಂಥ ಅಕೌಂಟ್ಗಳ ಡೀಟೇಲ್ಸ್ ಅನ್ನ ಕೊಡಿ ಎನ್ನುವಂತಹ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಈ ಕುರಿತಂತೆ ಮೆಟಾ ಕಂಪನಿ ಕೂಡ ರಿಯಾಕ್ಟ್ ಮಾಡಬೇಕಾಗಿದೆ.